ಕೊಪ್ಪಳದಲ್ಲಿ ನೈಟ್ ಡ್ಯೂಟಿ ವೇಳೆ ಹಾಲು ಕದ್ದ ಕಾನ್ಸ್ಟೇಬಲ್. ಹಾಲಿನ ಡೈರಿ ಮುಂದೆ ಇಟ್ಟಿದ್ದ ಟ್ರೇನ್ನಿಂದ ಹಾಲು ಕಳ್ಳತನ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಶಿವಾನಂದ ಸಜ್ಜನ್ನಿಂದ ಕಳ್ಳತನ ಮಾಡಲಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಬಳಿ ಇರುವಂತಹ ಹಾಲಿನ ಡೈರಿ ಡಿವೈಎಸ್ಪಿ ಕಚೇರಿಯಲ್ಲಿ ಕಾನ್ಸ್ಟೇಬಲ್ ಆಗಿರುವಂತಹ ಶಿವಾನಂದ ಹಾಲು ಕದ್ದಿರುವ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪೊಲೀಸರು ಕೆಲವೊಮ್ಮೆ ಅವರವರ ಮರ್ಯಾದೆಯನ್ನು ಅವರೇ ತೆಕ್ಕೊಳ್ತಾರೆ. ಮೊದಲೇ ಪೊಲೀಸರಿಗೆ ಮಾಮೂಲಿ, ರೋಲ್ ಕಾಲು, ಇನ್ನೊಂದು ಮತ್ತೊಂದು ಅಂತ ಹೆಸರಿಟ್ಟು ಕರಿತಾ ಇರ್ತಾರೆ. ಇಂಥದ್ರಲ್ಲಿ ಈ ಥರ ಹಾಲು ಕರೀತಾರೆ ಅಂದರೆ ಏನು ಹೇಳೋದು? ಡ್ಯೂಟಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಹಾಲು ಕದ್ದಿರೋ ಏನಪ್ಪ ಕೆಲಸ ಮಾಡ್ತಾರೆ, ದುಡಿತಾರೆ, ಒಂದು ಹಾಲು ಕೊಂಡ್ಕೊಳ್ಳೋಕ್ಕಾಗಲ್ವ ಇವ್ರುಗಳಿಗೆ ಅನ್ನೋದೊಂದು ಅನುಮಾನ. ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಇದೊಂದು ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕೆ, ಮುಜುಗರ ತರುವಂಥದ್ದು. ತುಂಬ ಜನ ಪೊಲೀಸರ ಮೇಲೆ ಇದೊಂದು ಆರೋಪ ಇದೆ. ರಸ್ತೆ ಬದಿ ಹೋಗುವಾಗ ತರಕಾರಿನ ಪುಕ್ಷಟ್ಟೆ ತಗೊಂಡು ಹೋಗ್ತಾರೆ, ಹೂವು ಹಣ್ಣು ಪುಕ್ಷಟ್ಟೆ ತಗೊಂಡು ಹೋಗ್ತಾರೆ, ಹಾಲು ತಗೊಂಡು ಹೋಗ್ತಾರೆ, ದುಡ್ಡೇ ಕೊಡಲ್ಲ, ಹೆದರಿಸಿ ಬದರಿಸಿ ತಿಂಗಳ ರೋಲ್ ಕಾಲ್ ಮಾಡ್ತಾರೆ ಅಂತ ಹಿಡೀ ಶಾಪ ಹಾಕ್ತಿರ್ತಾರೆ. ನೋಡಿ ಈ ಮನುಷ್ಯನಿಗೆ ಏನು ಬಂದಿರೋದು. ಆ ಟ್ರೇಯಲ್ಲಿ ಇಟ್ಟಿದ್ದ ಹಾಲು ಕತ್ಕೊಂಡು ಹೋಗ್ತಾರೆ ಅಂತ ಅಂದರೆ ಇವ್ರನ್ನೆಲ್ಲ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಇವರೇ ಕಳ್ತನ ಮಾಡಿಬಿಟ್ರೆ ಕಳ್ಳರನ್ನ ಹಿಡಿಯೋದು ಯಾರು? ಹಾಲು ಕತ್ಕೊಂಡು ಹೋಗ್ತಾ ಇರೋದು, ಕಾಕಿ ಬೇರೆ ಮೈಮೇಲೆ ಹಾಕೊಂಡಿದ್ದಾರೆ. ಅದಕ್ಕಾದರೂ ಒಂದು ಗೌರವ ಬೇಡವಾ? ಅದಕ್ಕಾದ್ರೂ ಒಂದು ಮರ್ಯಾದೆ ಕೊಡೋದು ಬೇಡವಾ? ಈ ಥರ ಆದರೆ ಪೊಲೀಸರಿಗೆ ಯಾರಿಗೆ ಗೌರವ ಕೊಡ್ತಾರೆ? ದುಡಿತಾರೆ, ಏನು ಒಂದು ದುಡ್ಡು ಕೊಟ್ಟು ಹಾಲು ತಗೊಳಕ್ಕಾಗಲ್ವಾ? ಹಾಗಾದರೆ ನಿಧಾನಕ್ಕೆ ಕಳ್ಳು ಬೆಕ್ಕಿನ ಥರ ಬಂದು ನೋಡಿ ಅಲ್ಲಿ ಕದೀತಿರೋದು ನೋಡಿ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಡೀ ಪೊಲೀಸ್ ಇಲಾಖೆಗೆ ಒಂಥರ ಮುಜುಗರ. ಎಷ್ಟೋ ಜನ ಪೊಲೀಸರು ಇವತ್ತಿಗೂ ನಿಯತ್ತಾಗಿ ಕೆಲಸ ಮಾಡೋರು ಇದ್ದಾರೆ. ಆದರೆ ಈ ಥರ ಹಾಲು ಕತ್ಕೊಂಡು ಸಣ್ಣ ಪುಟ್ಟದ ಕಳ್ತನ ಮಾಡಿಕೊಂಡು ಹಂಗಂತ ದೊಡ್ಡದು ಕಳ್ತನ ಮಾಡಿ ಅಂತ ಹೇಳ್ತಾ ಇಲ್ಲ. ಒಂದು ಮರ್ಯಾದೆ ಬೇಡವಾ? ಒಂದು ತೂಕ ಬೇಡವಾ?